ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ರೋಹಿತ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೋಹಿತ್ ಎಕ್ಸ್ಪ್ಲೋರ್ಸ್. ನಾವಿವತ್ತು ಹೋಗ್ತಿರೋ ಪ್ಲೇಸ್ ತುಂಬಾ ಸ್ಪೆಷಲ್. ಕಾರ್ ಲವರ್ಸ್ಗಂತೂ ಹೆವನ್ ಅಂತಾನೆ ಹೇಳ್ಬೋದು. ಇಫ್ ಯು ಆರ್ ಅ ಕಾರ್ ಲವರ್ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಓನ್ಲಿ ಫಾರ್ ಕಾರ್ ಲವರ್ಸ್ ಅಂತ ಅಲ್ಲ. ಇಫ್ ಯು ಲವ್ ಎವಲ್ಯೂಷನ್ ಆಫ್ ಟೆಕ್ನಾಲಜಿ, ಇಫ್ ಯು ಲವ್ ರೆಟ್ರೋ ಥಿಂಗ್ಸ್ ಅಂಡ್ ಆಲ್ಸೋ ಇಫ್ ಯು ಲವ್ ವಿಂಟೇಜ್ ಕಾರ್ಸ್, ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ನಾವಿವತ್ತು ಹೋಗ್ತಾ ಇರೋದು ಮೈಸೂರು ಹತ್ರ ಇರೋ ಪಯಣ ಕಾರ್ ಮ್ಯೂಸಿಯಂಗೆ, ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂಗೆ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆಲಿ ಹೋಗ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾವು ಇವಾಗ ಇರೋದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ. ಇದು ಆಲ್ಮೋಸ್ಟ್ 118 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಇದು ದ ಓನ್ಲಿ 2 ಎಕ್ಸ್ಪ್ರೆಸ್ ವೇಸ್, ಆಪರೇಷನಲ್ ಎಕ್ಸ್ಪ್ರೆಸ್ ವೇ ನಮ್ಮ ಕರ್ನಾಟಕದಲ್ಲಿರೋದು. ಇದು ಒಂದು ಮತ್ತು ಇನ್ನೊಂದಾದರೆ ಬೆಂಗಳೂರು ಆ್ಯಂಡ್ ಚೆನ್ನೈ ಎಕ್ಸ್ಪ್ರೆಸ್ ವೇ. ಇದ್ರದ್ದು ಟೋಲ್ ಚಾರ್ಜಸ್ ಆ್ಯಕ್ಚುಲಿ ಇರೋದು ಸಿಂಗಲ್ 180 ರುಪೀಸ್ ಆ್ಯಂಡ್ ಫುಲ್ ಟ್ರಿಪ್ 270 ರುಪೀಸ್ ಇದೆ ಕಾರ್ಗೆ. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವಿವಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಇದ್ದೀವಿ. ಇದು ಒನ್ ಆಫ್ ದಿ 2 ಎಕ್ಸ್ಪ್ರೆಸ್ ವೇಸ್ ನಮ್ಮ ಸ್ಟೇಟಲ್ಲಿ ಇರೋದು. ಇದು ಒಂದಾದರೆ ಇನ್ನೊಂದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ. ಸೊ ನೋಡ್ಬೋದು, ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್ ಆಫ್ ಅವರ್ ಸ್ಟೇಟ್. ಸೊ ನಾವು ಈ ಥರ ರೋಡ್ಸ್ ಎಲ್ಲ ನಮ್ಮ ಸ್ಟೇಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಇಟ್ ಆಲ್ ಶೋಸ್ ಡೆವಲಪ್ಮೆಂಟ್ ಆಫ್ ಅವರ್ ಸ್ಟೇಟ್. ಸೊ ಫ್ರೆಂಡ್ಸ್, ಇದ್ರದ್ದು ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದರೆ, ದಿಸ್ ರೋಡ್ ಭಾಳ ಫಾಸ್ಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಓನ್ಲಿ 4 ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆಲ್ಲ ಪ್ರಾಬ್ಲಮ್ ಆಯಿತು ಸ್ವಲ್ಪ ವಾಟರ್ ಡ್ರೈನೇಜ್ದೆಲ್ಲ, ಬಟ್ ಓಕೆ. ಸೊ ಫ್ರೆಂಡ್ಸ್, ನಾನು ಓನ್ಲಿ 2 ಎಕ್ಸ್ಪ್ರೆಸ್ ವೇಸ್ ಇದ್ದಾವೆ ಅಂತ ಹೇಳಿದ್ನಲ್ಲ. ನೈಸ್ ರೋಡನ್ನು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ವೇ ಸ್ಟ್ಯಾಂಡರ್ಡ್ಸ್ಗೆ ಬಿಲ್ಡ್ ಮಾಡಿರೋದು, ಬಟ್ ಇಟ್ಸ್ ನಾಟ್ ಎಕ್ಸ್ಪ್ರೆಸ್ ವೇ. ಇಟ್ ಈಸ್ ಬಿಲ್ಡ್ ಬೈ ಅ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಇಟ್ ಡಸಂಟ್ ಫಾಲ್ ಅಂಡರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಆ್ಯಂಡ್ ಆಲ್ಸೋ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ನೈಸ್ ರೋಡ್ ಹೆಸರು ಕೇಳಿದಾಗ ರೋಡೇನು ಅಷ್ಟೊಂದು ನೈಸ್ ಐತಾ, ನೈಸ್ ರೋಡ್ ಅಂತಲೇ ಹೆಸರು ಇಟ್ಬಿಟ್ಟಿದ್ದಾರೆ ಅಂತ. ಆದರೆ ಅದ್ರ ಮೀನಿಂಗ್ ಅದಲ್ಲ. ನೈಸ್ ಅನ್ನೋದು ಇಟ್ಸ್ ಅಬ್ರಿವೇಷನ್. ಸೊ ಫ್ರೆಂಡ್ಸ್, ನಿಮ್ಗೇನಾದ್ರೂ ಆ ಅಬ್ರಿವೇಷನ್ ಗೊತ್ತಿದ್ರೆ, ಫುಲ್ ಫಾರ್ಮ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ ಗೌರ್ಮೆಂಟು ಈ ಎಕ್ಸ್ಪ್ರೆಸ್ ವೇ ಮೇಲೆ ಓವರ್ ಸ್ಪೀಡಿಂಗ್ ಮತ್ತು ಆಕ್ಸಿಡೆಂಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಯೂಸ್ ಮಾಡಿರೋದು ITMS ಅಂತ, ಇಂಟೆಲಿಜೆಂಟ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಸೊ ಇದರಲ್ಲಿ ಏನಂದರೆ ಸರ್ಟನ್ ಡಿಸ್ಟೆನ್ಸಸಲ್ಲಿ ಕ್ಯಾಮ್ರಾಸ್ನ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಈ ಎಕ್ಸ್ಪ್ರೆಸ್ ವೇಯಲ್ಲಿ ಸ್ಪೀಡ್ ಲಿಮಿಟ್ಸ್ ಬಂದುಬಿಟ್ಟು ಟ್ರಕ್ಸ್ಗೆ 80 ಇಟ್ಟಿದ್ದಾರೆ ಆ್ಯಂಡ್ ಕಾರ್ಸ್ಗೆಲ್ಲ ಬಿಲೋ 100 ಇಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನೀವೇನಾದರೂ ಫುಲ್ ಬೆಂಗಳೂರಿಂದ ಮೈಸೂರಿಗೆ ಫುಲ್ ಹೈ ಸ್ಪೀಡಲ್ಲಿ ಹೋಗೋಣ ಅಂದರೆ ಅದು ಆಗಲ್ಲ. ಓನ್ಲಿ ಕ್ಯಾಮ್ರಾಸ್ ಬಂದಲ್ಲಿ ನಾನು ಸ್ಪೀಡ್ನ ಕಂಟ್ರೋಲ್ ಮಾಡ್ತೀನಿ, ಮಿಕ್ಕಿದಲ್ಲಿ ನಾನು ಓವರ್ ಸ್ಪೀಡಾಗಿ ಹೋಗ್ತೀನಿ ಅಂತಂದರೆ ಅದು ಆಗಲ್ಲ. ನೀವು ಬಿಲೋ 100 ಮೇಂಟೈನ್ ಮಾಡಬೇಕು. ಯಾಕಂದರೆ ಕ್ಯಾಮ್ರಾಸ್ ಇದಾವಲ್ಲ, ಅದನ್ನು ನೀವು ಡಿಸ್ಟೆನ್ಸು ಮತ್ತು ನಿಮ್ಮ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಆ್ಯಂಡ್ ಆ ಬೇಸಿಸ್ ಮೇಲೆ ನಿಮಗೆ ಫೈನ್ ಬೀಳುತ್ತೆ. ಓವರ್ ಸ್ಪೀಡಿಂಗಿಗೆ 1000 ರುಪೀಸ್ ಫೈನ್ ಇದೆ ಆ್ಯಂಡ್ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಇಲ್ಲ ಅಂದರೂ 500 ರುಪೀಸ್ ಫೈನ್ ಇದೆ. ಸೊ ಬಿ ಕೇರ್ಫುಲ್ ಫ್ರೆಂಡ್ಸ್ ಆ್ಯಂಡ್ ಡ್ರೈವ್ ಸೇಫ್. ಸೊ ಫ್ರೆಂಡ್ಸ್, ನಾವು ಪಯಣ ಕಾರ್ ಮ್ಯೂಸಿಯಂಗೆ ಹತ್ರದಲ್ಲಿದ್ವಿ. ಟೀ ಬ್ರೇಕಿಂಗ್ ನಿಂದಿರ್ಸಿದ್ವಿ. ಸೊ ಇವರೇ ನನ್ನ ಫ್ರೆಂಡ್ಸ್. ಈಸ್ ಮಿಸ್ಟರ್ ಮಂಜುನಾಥ್ ಎಸ್ ಅಂಗಡಿ, ಅವಿನಾಶ್ ಪಾಟೀಲ್ ಆ್ಯಂಡ್ ಕಿರಣ್. ಹಾಯ್ ಹೇಳಿ ಫ್ರೆಂಡ್ಸ್. ಹಾಯ್ ಗಾಯ್ಸ್, ವಿ ಹ್ಯಾವ್ ಅರೈವ್ಡ್ ಎಟ್ ದ ಮ್ಯೂಸಿಯಂ ಫೈನಲಿ. ಸೊ ನೋಡ್ತಿರ್ಬೋದು, ಹೊರಗಿಂದನೇ ಸಖತ್ ಕಾಣ್ತಾ ಇದೆ. ಹೊರಗಿಂದ ನೋಡಿದ್ರೆ ಯಾವುದೋ ಟೈಮ್ ಪಾರ್ಕ್ ಥರ ಅನಿಸ್ತಿದೆ, ಬಟ್ ಇಟ್ಸ್ ಸೂಪರ್. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಗೋ ಇನ್ಸೈಡ್ ಆ್ಯಂಡ್ ಚೆಕ್ ಇಟ್ ಔಟ್. ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಒಂದು ಕಾರ್ ಮ್ಯೂಸಿಯಮ್ನ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಲೆಟ್ಸ್ ಗೋ ಇನ್ಸೈಡ್ ಫ್ರೆಂಡ್ಸ್. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೊರಗಿಂದ ನೋಡ್ತಾ ಇದ್ರೇ. ಹೊರಗಿಂದನೇ ಇದು ಇಟ್ ವಿಲ್ ಇಂಪ್ರೆಸಸ್. ಆ್ಯಂಡ್ ಇವರು ಇಟ್ಟಿರೋ ಹೆಸರು ಭಾಳ ಇಂಟ್ರೆಸ್ಟಿಂಗ್ ಇದೆ, ಪಯಣ ಅಂತ, ರಿಪ್ರೆಸೆಂಟಿಂಗ್ ಜರ್ನಿ. ಆ್ಯಂಡ್ ಆಲ್ಸೋ ಲೋಗೋ ಭಾಳ ಇಷ್ಟ ಆಯಿತು ನನಗೆ, ರಿಪ್ರೆಸೆಂಟಿಂಗ್ ಫ್ರಮ್ ಬುಲಕ್ ಕಾರ್ಟ್ ಟು ಕಾರ್ ಅಂತ. ಭಾಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಲ್ಲ. ಟಿಕೆಟ್ ಪ್ರೈಸಸ್ಸು ಒಬ್ಬರಿಗೆ 75 ರುಪೀಸ್ ಇದೆ ಆ್ಯಂಡ್ ಮೊಬೈಲ್ ಅಲವ್ ಇದೆ. ಆದರೆ ಕ್ಯಾಮ್ರಾ ಒಯ್ಯಬೇಕಂದ್ರೆ 120 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಟೈಮಿಂಗ್ಸ್ 9 to ಬೆಳಿಗ್ಗೆ 9 ಇಂದ 8 ತನಕ.
ಇಲ್ಲಿ ಫ್ರಂಟಲ್ಲೇ ಒಂದು ಬ್ಯೂಟಿಫುಲ್ ಕೋಟ್ ಹಾಕಿದ್ದಾರೆ, ಯು ವಿಲ್ ಆಲ್ವೇಸ್ ರಿಮೆಂಬರ್ ಯುವರ್ ಫಸ್ಟ್ ಕಾರ್ ಆ್ಯಂಡ್ ದ ಮೆಮೊರೀಸ್ ದಟ್ ಕಮ್ ವಿತ್ ಇಟ್ ಅಂತ, ದಟ್ ಸೆನ್ಸ್ ಆಫ್ ಅಡ್ವೆಂಚರ್. ಇಟ್ ಈಸ್ ರಿಯಲಿ ಟ್ರೂ. ಇದನ್ನು ನೀವು ಯಾವ ಕಾರ್ ಓನರ್ ಕೇಳಿದ್ರು ಇದು ನಿಜ ಅಂತಲೇ ಹೇಳ್ತಾರೆ. ಒಳಗಡೆ ಬಂದಿದ್ದೀವಿ, ಇಲ್ಲಿ ಒಳಗಡೆ ಎಲ್ಲ ಭಾಳ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು, ಟಿಕೆಟ್ಸ್ ತೊಗೊಂಡ್ವಿ. 4 ಮೆಂಬರ್ಸ್ಗೆ 300 ರೂಪೀಸ್ ಆಗಿದೆ. 1 ಟಿಕೆಟ್ 75 ರೂಪೀಸ್. ದಿಸ್ ಮ್ಯೂಸಿಯಮ್ ಈಸ್ ಓನ್ಡ್ ಬೈ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ. ಅವರು ಒಬ್ಬ ದೊಡ್ಡ ಕಾರ್ ಎಂಥೂಸಿಯಾಸ್ಟ್. ಆ್ಯಂಡ್ ಈ ಕಾರ್ ಏನು ನೋಡ್ತಿದ್ದೀವಲ್ಲ, ಅದು ಅವರು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯೂಸ್ ಮಾಡಿದಂಥ ಕಾರ್. ಮ್ಯೂಸಿಯಂ ಎಂಟ್ರ್ ಆದ ತಕ್ಷಣ ನಮಗೆ ಫಸ್ಟ್ ನೋಡೋಕ್ಕಿಟ್ಟಿರೋದು ಎವಲ್ಯೂಷನ್ ಆಫ್ ವೀಲ್ಸ್. ಫಸ್ಟ್ ವುಡನ್ ವೀಲ್ಸ್ ಇದ್ದು, ವುಡನ್ ವೀಲ್ಸಿಂದ ಸ್ಪೋಕ್ ವೀಲ್ಸ್ ಬಂದು, ಸ್ಪೋಕ್ ವೀಲ್ಸಿಂದ ಸ್ಟೀಲ್ ವೀಲ್ಸ್ ಬಂದು, ಸ್ಟೀಲ್ ವೀಲ್ಸಿಂದ ರಬ್ಬರ್ ವೀಲ್ಸ್. ಸೊ ಇದು ಎವಲ್ಯೂಷನ್ ಆಫ್ ವೀಲ್ಸ್. ಇದು ಎವಲ್ಯೂಷನ್ ಆಫ್ ವೀಲ್ಸ್ ಅಷ್ಟೇ ಅಲ್ಲ, ಇದು ಎವಲ್ಯೂಷನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಇನ್ವೆನ್ಷನ್ ಆಫ್ ವೀಲ್ ಅನ್ನೋದು ಏನಿದೆ ಅಲ್ಲ, ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ ಇನ್ ಆರ್ ಹಿಸ್ಟ್ರಿ. ಯಾಕಂದರೆ ಆ ಇನ್ವೆನ್ಷನಿಂದನೇ ಇಟ್ ಲೆಡ್ ಟು ದ ಇನ್ವೆನ್ಷನ್ ಆಫ್ ಮೆನಿ ಅದರ್ ಅಡ್ವಾನ್ಸ್ಡ್ ಥಿಂಗ್ಸ್ ದಟ್ ವಿ ಸಿ ಟುಡೇ. ಎವಲ್ಯೂಷನ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಬುಲೆಟ್ ಕಾರ್ಟ್ಸಿಂದ ನಾವು ಕಾರ್ಸ್ಗೆ ಹೇಗೆ ಬಂದ್ವಿ ಅನ್ನೋದು ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಇಂಜನ್ ಪಾರ್ಟ್ಸ್ನ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ದ ಚಾರ್ಜಸ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅ ವೆಹಿಕಲ್. ನಾವೆಲ್ಲ EV ಕಾರ್ಸ್ ಆ್ಯಂಡ್ ಆಟೋಮೆಟಿಕ್ ಕಾರ್ಸ್ ಅಂತೆಲ್ಲ ಹೊಸ ಟೆಕ್ನಾಲಜಿನ ನೋಡ್ಬೋದು. ಆದರೆ ಫಸ್ಟಿಂದ ಇದ್ದಿದ್ದು ಮ್ಯಾನ್ಯಲ್ ಡ್ರೈವಿಂಗ್ ಕಾರ್ಸ್. ಆ್ಯಂಡ್ ಇವತ್ತಿಗೂ ಡ್ರೈವಿಂಗ್ ಇಷ್ಟಪಡೋರು ಮ್ಯಾನ್ಯಲ್ ಕಾರ್ಸ್ನೇ ಪ್ರಿಫರ್ ಮಾಡ್ತಾರೆ. ಎವ್ರಿ ಕಾರ್ದು ಹಿಸ್ಟ್ರಿ ಆ್ಯಂಡ್ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ನನ್ನ ಸೈಡ್ಗೆ ಕೊಟ್ಟಿದ್ದಾರೆ. ಸೊ ನಾನು ನೋಡ್ಕೊತ ಹೋಗ್ಬೋದು. ದಿಸ್ ಈಸ್ ದ ರೋಲ್ಸ್ ರಾಯ್ಸ್ ಆಫ್ ದ 1920s. ಆ್ಯಂಡ್ ಅಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದಾರೆ ಟು ದ ಲೇಟೆಸ್ಟ್ 2022 ರೋಲ್ಸ್ ರಾಯ್ಸ್ ಫ್ಯಾಂಟಮ್ವರೆಗೂ. ಇಲ್ಲಿ ಬಹಳಷ್ಟು ವಿಂಟೇಜ್ ಕಾರ್ಸ್ ಇದ್ದಾವೆ. ಆ್ಯಂಡ್ ನಾವು ಇಲ್ಲಿ ಬಂದ ತಕ್ಷಣ ನಾವೇನೋ 1960s 70s ಟೈಮ್ ಲೈನಲ್ಲಿ ಬಂದುಬಿಟ್ಟಿದ್ದೀವಿ ಅನಿಸುತ್ತೆ. ಇಲ್ಲಿ ಒಂದು ಪಲ್ಲಕ್ಕಿನೂ ಕೂಡ ಇಟ್ಟಿದ್ದಾರೆ. ದೇ ಹ್ಯಾವ್ ಟ್ರೈಡ್ ಟು ಕಂಪ್ಲೀಟ್ಲಿ ಶೋ ದ ಕಂಪ್ಲೀಟ್ ಎವಲ್ಯೂಷನ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್. ನಿಜ, ಆವಾಗಿನ ರಾಜರಿಗೆಲ್ಲ ಬಹಳಷ್ಟು ಪಲ್ಲಕ್ಕಿನೇ ಯೂಸ್ ಮಾಡ್ತಾಯಿದ್ರು ಆವಾಗ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ. ಈ ಕಾರು ಡೇಮ್ಲರ್ D36 ಅಂತ, ಇದು ಮೈಸೂರು ಮಹಾರಾಜರು ಯೂಸ್ ಮಾಡಿದಂಥ ಕಾರು. ಈ ಕಾರ್ ಮೇಲೆ ನಮ್ಮದು ಸ್ಟೇಟ್ ಎಂಬ್ಲಮ್ ಇವಾಗ ಏನಿದೆಯಲ್ಲ ಗಂಡಬೇರುಂಡ, ಆ ಸಿಂಬಲ್ಸ್ ಇದ್ದಾವೆ. ಯಾಕಂದರೆ ನಮ್ಮ ಸ್ಟೇಟ್ ಎಂಬ್ಲಮ್ಮು ಮೈಸೂರು ಕಿಂಗ್ಡಮಿಂದನೇ ನಾವು ತೊಗೊಂಡಿರೋದು. ಸೊ ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಕಾರ್. ಆ್ಯಂಡ್ ಈ ಮ್ಯೂಸಿಯಮಲ್ಲಿ ಒಂದು ಸೆಕ್ಷನಲ್ಲಿ ಬೈಕ್ಸ್ದು ಕೂಡ ಇಟ್ಟಿದ್ದಾರೆ. ಡಿಸ್ಪೈಟ್ ಬೀಯಿಂಗ್ ಎ ಕಾರ್ ಮ್ಯೂಸಿಯಮ್, ಇಲ್ಲಿ ಬೈಕ್ಸ್ನ ಕೂಡ ರಿಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಎಲ್ಲ ನಮ್ಮ ಫೇವ್ರೆಟ್ RX100, ಜಾವಾ, SD ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಎಲ್ಲ ಥರ ಬೈಕ್ಸ್ ಇದ್ದಾವೆ. ಈವನ್ ರಾಜ್ದೂತ್. ಆ್ಯಂಡ್ ಇದೇ ಮಾಡೆಲ್ ರಾಜ್ದೂತ್ ಬೈಕ್ ನಮ್ಮ ತಾತನ ಹತ್ರ ಕೂಡ ಇತ್ತು. ಆ್ಯಂಡ್ ಆ ಬೈಕ್ ಇನ್ನೂ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಇದೆ. ನಾನು ನಮ್ಮ ತಮ್ಮ ಆ ಬೈಕ್ನ ರಿಸ್ಟೋರ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ವಿ, ಆದರೆ ನಮ್ಮ ರಿಲೇಟಿವ್ಸ್ ಆ ಬೈಕ್ನ ನಮ್ಗೆ ಕೊಡಲಿಲ್ಲ. ಸೊ ಹಾಗಾಗಿ ಇಟ್ ಇಸ್ ಸ್ಟಿಲ್ ಸ್ಟ್ಯಾಂಡಿಂಗ್ ದೇರ್ ಇನ್ ಆರ್ ರಿಲೇಟಿವ್ಸ್ ಹೋಮ್. ಇದು ಹಿಂದೂಸ್ತಾನ್ 14 ಕಾರ್ ಅಂತ, ಇದ್ರ ಬೇಸಿಸ್ ಮೇಲೇ ದ ಲೆಜೆಂಡ್ ಅಂಬಾಸಡರ್ ಕಾರ್ನ ಡಿಸೈನ್ ಮಾಡಿದ್ದು. ಸೊ ನಾವು ಇದನ್ನು ಗ್ರ್ಯಾಂಡ್ ಫಾದರ್ ಆಫ್ ಅಂಬಾಸಡರ್ ಕಾರ್ಸ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಶೆವರ್ಲೆಟ್ ಬೆಲ್ ಏರ್. ಇದು ಅಮೇರಿಕನ್ ಕಾರು. ಇದು ಬಹಳಷ್ಟು ಮೂವೀಸಲ್ಲಿ ನೋಡಿರ್ತೀವಿ ನಾವು. ದಿಸ್ ಈಸ್ ದ ಶೆವರ್ಲೆಟ್ ಇಂಪಾಲಾ. ಇದನ್ನು ಬಾಲಿವುಡ್ ಕಾರ್ ಅಂತಲೇ ಕರಿಬೋದು. ಇದೂ ಅಮೇರಿಕನ್ ಕಾರೇ, ಬಟ್ ಇಟ್ ಈಸ್ ಮೋರ್ ಸ್ಟೈಲಿಶ್, ಮೋರ್ ಫ್ಲ್ಯಾಂಬಾಯಿಂಟ್. ಆ್ಯಂಡ್ ಇದು ಕಾರು ಭಾಳಷ್ಟು ಮೂವೀಸಲ್ಲಿ ಯೂಸ್ ಮಾಡಿದ್ದಾರೆ 1960s ಆ್ಯಂಡ್ 70s. ಆ್ಯಂಡ್ ಇದು ಸ್ಟ್ಯೂಟ್ ಬ್ರೇಕರ್ ಚಾಂಪಿಯನ್ ಡಾಕ್ಟರ್ ಸರ್ CV ರಾಮನ್ ಅವ್ರ ಕಾರು. 2 ಫ್ಲೋರ್ ಇದ್ದಾವೆ. ಆ್ಯಂಡ್ ಇದು ಮಸ್ಟ್ಯಾಂಗ್ ಕಾರು. ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಕಾರ್ಸ್. ಆ್ಯಂಡ್ ಯಾವತ್ತಾದರೂ ನನಗೆ ಇದು ತೊಗೋಬೇಕಂತ ಇದೆ. ಆ್ಯಂಡ್ ಇಲ್ಲಿ ಭಾಳಷ್ಟು ಮಿಲಿಟ್ರಿಯಲ್ಲಿ ಯೂಸ್ ಮಾಡಿರೋಂಥ ವೆಹಿಕಲ್ಸ್ ಕೂಡ ಇಟ್ಟಿದ್ದಾರೆ. ಈವನ್ ಟ್ಯಾಂಕರ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಇದು ಧರ್ಮಸ್ಥಳದಲ್ಲಿ SDM ಟ್ರಸ್ಟ್ ಅವರು ಯೂಸ್ ಮಾಡಿದಂಥ ಟ್ರಕ್ಸ್ ಕೂಡ ಇದ್ದಾವೆ. ವಿಂಟೇಜ್ ಟ್ರಕ್ಸ್ ಅಂತ ಹೇಳ್ಬೋದು ಇವೆಲ್ಲ. ಈ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಡ್ಯಾಟ್ಸನ್ ಬ್ಲೂಬರ್ಡ್ ಕಾರ್ ಕೂಡ ಇದೆ. ಆ್ಯಂಡ್ ವಿಷ್ಣುವರ್ಧನ್ ಸರ್ ಅವರು ತುಂಬ ಬಿಗ್ ಕಾರ್ ಎಂಥೂಸಿಯಾಸ್ಟ್ ಅಂತ ಗೊತ್ತಿತ್ತು ನಮಗೆಲ್ಲ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ವರ್ಷನ್ಸ್ ಆಫ್ ಪ್ರೀಮಿಯರ್ ಪದ್ಮಿನಿ ಇಟ್ಟಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಕಾಣೋ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಅಂತೂ ಅದು ಟ್ಯಾಕ್ಸಿಯಾಗಿ ಮುಂಬೈ ಸ್ಟ್ರೀಟ್ಸ್ನ ರೂಲ್ ಮಾಡಿದೆ. ಆ್ಯಂಡ್ ಈ ಪ್ರೀಮಿಯರ್ ಪದ್ಮಿನಿನೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಫಸ್ಟ್ ಕಾರ್ ಕೂಡ ಆಗಿತ್ತು. ಆ್ಯಂಡ್ ಅವರು ಸ್ಟಿಲ್ ಅದನ್ನು ಯೂಸ್ ಮಾಡ್ತಾರೆ ಇವತ್ತಿನವರೆಗೂ. ಆ್ಯಂಡ್ ದಿಸ್ ಈಸ್ ದ ಫೇಮಸ್ ವಿಲ್ಲಿ ಜೀಪ್ ಅಂತ. ಆ್ಯಂಡ್ ಇದು ಕಾಂಟಾಸ ಕಾರ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಫೇಮಸ್ ಕಾರ್ಸ್. ಆ್ಯಂಡ್ ಇವಾಗ ಬಂದ್ವಿ ದ ಅಂಬಾಸಡರ್, ದ ಕಿಂಗ್ ಆಫ್ ಇಂಡಿಯನ್ ರೋಡ್ಸ್ ಅಂದರೂ ತಪ್ಪಾಗಲ್ಲ. ಆ್ಯಂಡ್ ಈ ಕಾರು ಎಷ್ಟೋ ಜನಕ್ಕೆ ಡ್ರೀಮ್ ಕಾರ್ ಆಗಿತ್ತು. ಆ್ಯಂಡ್ ದಿಸ್ ಕಾರ್ ರಿಪ್ರೆಸೆಂಟ್ಸ್
ಪವರ್ ಆ್ಯಂಡ್ ಅಥಾರಿಟಿ ಆ್ಯಂಡ್ ಗವರ್ನಮೆಂಟ್ ಅಫಿಷಿಯಲ್ಸ್ ಎಲ್ಲ ಇದೇ ಕಾರ್ನ ಯೂಸ್ ಮಾಡ್ತಿದ್ರು. ಆ್ಯಂಡ್ ಅದಕ್ಕಾಗಿ ಇವತ್ತಿಗೂ ಎಷ್ಟೋ ಆಸ್ಪಿರೇಷನಲ್ ಸ್ಟೂಡೆಂಟ್ಸ್ ಡ್ರೀಮ್ ಮಾಡೋದೇನು ಅಂದರೆ ಅವ್ರ ಕಾರ್ ಮೇಲೆ ರೆಡ್ ಕಲರ್ ಲೈಟ್ ಇರಬೇಕಂತ. ಆ್ಯಂಡ್ ಅದು ಟ್ರೆಂಡ್ ಸ್ಟಾರ್ಟ್ ಆಗಿದ್ದೆ ಈ ಕಾರಿಂದನೇ. ಆ್ಯಂಡ್ ಮೆನಿ ಆಸ್ಪಿರೇಷನಲ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಹಾರ್ಡ್ ಫಾರ್ IAS ಎಕ್ಸಾಮ್ಸ್, ದೇರ್ ಗೋಲ್ ಇಸ್ ದಿಸ್, ದ ಐಕಾನಿಕ್ ಅಂಬಾಸಡರ್ ಇನ್ ಇಟ್ಸ್ OG ವೈಟ್ ಕಲರ್. ಆ್ಯಂಡ್ ಇದು ನಮ್ಮೆಲ್ಲರ ಚೈಲ್ಡ್ಹುಡ್ ಫೇವ್ರೇಟ್ ಮಾರುತಿ 800. ಆ್ಯಂಡ್ ಎಷ್ಟೋ ಫ್ಯಾಮ್ಲೀಸ್ಗೆ ಫಸ್ಟ್ ಫ್ಯಾಮ್ಲಿ ಕಾರ್ ಇದೇ ಇತ್ತು. ಆ್ಯಂಡ್ ಇವನ್ ನಮ್ಮ ಫ್ಯಾಮ್ಲಿದು ಫಸ್ಟ್ ಕಾರ್ ಇದೇ ಆಗಿತ್ತು. ಆ್ಯಂಡ್ ಐ ಲವ್ ಇಟ್ ಬಿಕಾಸ್ ನನಗೆ ಫಾಂಡ್ ಮೆಮೊರಿ ಇದೆ. ಯಾಕಂದರೆ ಈ ಕಾರ್ ಮೇಲೆ ನನ್ನ ಹೆಸರಿತ್ತು ನಮ್ಮ ಮನೆಯಲ್ಲಿ. ರೇವಾ ಎಲೆಕ್ಟ್ರಿಕ್ ಕಾರ್ ಇದು ನಾನು ನೋಡಿದಂಥ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ನನ್ನ ಲೈಫಲ್ಲಿ. ಇವಾಗ ಬಹಳಷ್ಟು ಎಲೆಕ್ಟ್ರಿಕ್ ಕಾರ್ಸ್ ಬಂದಿದ್ದಾವೆ, ಆದರೆ ಬಹಳಷ್ಟು ಜನ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಅಂದರೆ ಅವ್ರಿಗೆ ನೆನಪಾಗೋದು ಇದೇ ಕಾರೇ. ನಾವು ಮ್ಯೂಸಿಯಮ್ದ ಎಂಡ್ಗೆ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಇದೇ ಮ್ಯೂಸಿಯಮಲ್ಲಿ ಇನ್ನೊಂದು ಪಾರ್ಟ್ ಇದೆ. ಇದು ಮಂಜುಷಾ ಮ್ಯೂಸಿಯಮ್ ಅಂತ. ಇಲ್ಲಿ ವಿಂಟೇಜ್ ಆರ್ಟಿಕ್ರಾಫ್ಟ್ಸ್ ಆ್ಯಂಡ್ ಬೇರೆ ಎಲ್ಲ ಡಿಫ್ರೆಂಟ್ ಥಿಂಗ್ಸ್ ಇಟ್ಟಿದ್ದಾರೆ ಇಲ್ಲಿ ಇದರೊಳಗಡೆ. ನಾವು ಕಾಂತಾರ ಮೂವಿಯಲ್ಲಿ ನೋಡಿರೋ ತುಳುನಾಡಿನ ಪಂಜುರ್ಲಿ ಮುಖವಾಡ ಕೂಡ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ನಾವು ಇಲ್ಲಿ ಭಾಳಷ್ಟು ವೆರೈಟಿ ಥಿಂಗ್ಸ್ ಡಿಫ್ರೆಂಟ್ ಆವಾಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡಿದಂಥ ಯುಟೆನ್ಸಿಲ್ಸ್ ಆಗಿರ್ಬೋದು, ಕಿಚನ್ ಐಟಮ್ಸು ಆ್ಯಂಡ್ ಆರೋಸ್, ಬೋಸ್ ಆ್ಯಂಡ್ ಡಿಫ್ರೆಂಟ್ ವೆಪನ್ಸ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಹಳೆ ಕ್ಯಾಮ್ರಾಗಳು, ಪ್ರಿಂಟರ್ಸು, ಟೈಪ್ ರೈಟರ್ಸು ಆ್ಯಂಡ್ ಪ್ರೊಜೆಕ್ಟರ್ಸ್ ಕೂಡ ಇಲ್ಲಿ ಭಾಳಷ್ಟು ಇದ್ದಾವೆ. ನೀವು ಇದು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನಾವು ಮ್ಯೂಸಿಯಂ ನೋಡೋದೆಲ್ಲ ಮುಗಿಸ್ಕೊಂಡು ಮ್ಯೂಸಿಯಂ ಹೊರಗಡೆ ಇರೋ ಕೆಫೆಟೇರಿಯಾಗೆ ಬಂದ್ವಿ. ಇದು ಮ್ಯೂಸಿಯಂ ಅವ್ರದ್ದೇ ಕೆಫೆಟೇರಿಯಾ. ಇಲ್ಲಿ ನಾವು ಗೋಬಿ ಮಂಚೂರಿ ಆ್ಯಂಡ್ ವೆಜ್ ಶೆಜ್ವಾನ್ ನೂಡಲ್ಸ್ ತೊಗೊಂಡಿದ್ವಿ. ಟೇಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ ವಾಸ್ ಆಲ್ಸೋ ಓಕೆ. ನೀವೇನಾದರೂ ಇಲ್ಲಿ ಬಂದರೆ ಡೆಫಿನೆಟಾಗಿ ಫುಡ್ ಟ್ರೈ ಮಾಡಿ, ಚೆನ್ನಾಗಿದೆ ಫುಡ್ ಏನು. ಫ್ರೆಂಡ್ಸ್ ನೋಡಿದ್ರಲ್ಲ ಫುಲ್ ವೀಡಿಯೋನ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಮ್ಯಾಕ್ಸಿಮಮ್ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಆ್ಯಂಡ್ ಆ ಟಿಕೆಟ್ ಪ್ರೈಸಸ್ಗೆ ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ಟು ವಿಸಿಟ್ ದಿಸ್ ಮ್ಯೂಸಿಯಮ್. ಸೊ ನೀವೇನಾದರೂ ಬೆಂಗಳೂರು ಅವ್ರು ಮೈಸೂರು ಅವ್ರು ಈ ಎಕ್ಸ್ಪ್ರೆಸ್ ವೇಯಲ್ಲಿ ಇದ್ದರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ವಿಸಿಟ್ ದಿಸ್. ಆ್ಯಂಡ್ ವೀಡಿಯೋದಲ್ಲಿ ನೋಡೋಕ್ಕಿಂತ ಡೆಫಿನೆಟ್ಲಿ ಲೈವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಭಾಳ ಡಿಫ್ರೆಂಟ್ ಆ್ಯಂಡ್ ಯು ವಿಲ್ ಎಂಜಾಯ್ ಎವ್ರಿ ಮೂಮೆಂಟ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ನಿಮ್ಗೇನಾದರೂ ಇದೇ ಥರ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಇಟ್ ವಿತ್ ಯುವರ್ ಕಾರ್ ಎಂಥೂಸಿಯಾಸ್ಟಿಕ್ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.